ಎಲ್ಲರೂ ನಿಮ್ಮ ಹುಡುಗಿ ಯಾರು ಬ್ರೋ, ನಿಮ್ಮ ಹುಡುಗಿ ತೋರಿಸಿ ಬ್ರೋ, ತೋರಿಸ್ತೇನೆ ಇವತ್ತು. ಈ ವಿಡಿಯೋ ಯಾರು ನೋಡ್ತೀರಾ ನಿಮ್ಮ ಅದೃಷ್ಟ. ಹುಡುಗಿ ಬಂದ ಗಾಯ್ಸ್, ಖುಷಿ ಆಗತ್ತದ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ಲಾಗ್ ಮಾಡಿಲ್ಲ, ಇವತ್ತು ಮಾಡಕತ್ತೀನಿ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಶುರು ಮಾಡಿ. ಇವತ್ತು ನಮ್ಮ ಪಿ ಜಿಲಿ ನಾಷ್ಟ ಏನು ಮಾಡಿದ್ದಾರೆ ಅಂತ ನೋಡೋಕೆ ಅಂತ ಹೋಗಿದ್ದೆ. ಇವತ್ತು ಇಡ್ಲಿ ಮಾಡೋ ಬದಲು ದೋಸೆ ಮಾಡಿದ್ರು. ದೋಸೆ ಏನೋ ಚೆನ್ನಾಗಿದ್ದಾವೆ ಅಂತ ಅನಿಸುತ್ತೆ. ದೋಸೆ ಜೊತೆಗೆ ಚಟ್ನಿ ಮಾಡಿದ್ರು. ನೋಡೋಣ ಅಂತಂದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಜಡಿತಾ ಇದ್ದೆ. ಒಂದು ತುತ್ತು ಇಟ್ಕೊಂಡು ನೋಡಿದೆ, ಪರವಾಗಿಲ್ಲ, ಒಂದು ಬೆಟರ್ ಚೆನ್ನಾಗೇ ಇದೆ. ಏನೇ ಮಾಡಿದರೂ ನಮ್ಮ ಮನೆ ಊಟ ಆದಂಗೆ ಆಗಲ್ಲ. ನಿಮಗೆ ಗೊತ್ತದು ಬೆಂಗಳೂರು ಪಿ ಜಿ ಯಾವ ಥರ ಇರುತ್ತೆ ಊಟ ಅಂತ. ಗಾಯ್ಸ್, ಟಿಫಿನ್ ಮಾಡ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಸೊ ಕಾಲೇಜಲ್ಲಿ ನಮ್ಮ ಪ್ರೊಫೈಲ್ದು ಒಂದು ಇದಿರುತ್ತಲ್ವ, ನಮ್ಮ ಪ್ರೊಫೈಲ್ ಇರುತ್ತೆ ನೋಡಿ ಕಾಲೇಜ್ದು. ಆ ಪ್ರೊಫೈಲಲ್ಲಿ ನನ್ನ ಫೋಟೋ ಚೆನ್ನಾಗಿಲ್ಲ ಅಂತೆ. ಅದು ಅವ್ರೇನಂದ್ರು, ನೋಡಪ್ಪ ನೀನು ಇಷ್ಟೊಂದು ಸಖತ್ತಾಗಿದೆಯಲ್ಲ, ಆ ಫೋಟೋ ಬೇಡ ನನಗೆ, ಯಾವುದಾದ್ರೂ ಚೆನ್ನಾಗಿರ್ಲಾರ್ದು ಕೊಡು ಅಂತಂದರು. ಅದಕ್ಕೆ ಫೋಟೋ ಚೇಂಜ್ ಮಾಡ್ಸಕ್ಕೆ ಹೊಂಟೀನಿ. ಆಮೇಲೆ ಯಾರು ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೀರಾ ಈ ವರ್ಷ, ಇವರು ಹೇಳ್ತಾರೆ ಇಂಜಿನಿಯರಿಂಗ್ ಮಾಡಿ ನೀನು, ಡಾಕ್ಟ್ರೇ ಮಾಡಿ ನೀನು ಅಂತ. ನಿಮಗೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡಿ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ, ಯಾಕಂದರೆ ಮುಂದೆ ಸಫರ್ ಆಗೋರು ನೀವೇ. ನನ್ನ ಕೇಳೋದು, ಮತ್ತು ನೀವು ಇಂಜಿನಿಯರ್ ಮಾಡಿರಲ್ಲ ಬ್ರೋ, ಮತ್ತು ನಿಮ್ಗೆ ಏನು ಇಂಟ್ರೆಸ್ಟ್ ಇತ್ತು ಅಂತ. ಹೌದು, ನಾನು ಇಂಟ್ರೆಸ್ಟ್ ಇತ್ತು, ನಾನು ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಐತೋ ಅದನ್ನು ಮಾಡಿ. ಸುಮ್ಮನೆ ಅದು ಮಾಡೋ ಚೆನ್ನಾಗಿರುತ್ತೆ, ಇದು ಮಾಡೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಿಮ್ಮ ಲೈಫಲ್ಲಿ ನಿಮ್ಮ ಡ್ರೀಮ್ ಏನು ಇಟ್ಕೊಂಡಿರೋ ಅದನ್ನು ಬಿಡೋಕ್ಕೆ ಹೋಗಬೇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ವೈಸ್ ಇದು ನಮ್ಮ ಕಾಲೇಜ್ ಗೇಟ್. ಇವ ನಮ್ಮ ಕಾಲೇಜ್ ಹೆಡ್. ಐ ಡಿ ಕಾರ್ಡ್ ಇಲ್ಲಾಂದ್ರೆ ಒಳಗಡೆ ಬಿಡಲ್ಲ, ಕಂಪಲ್ಸರಿ ಐ ಡಿ ಕಾರ್ಡ್ ಹಾಕೋಬೇಕು. ಒಳಗಡೆ ನೋಡಿ ಗಾಯ್ಸ್, ಕಾಲೇಜ್ ಇಲ್ಲ, ಯಾರೂ ಇಲ್ಲ, ಖಾಲಿ ಖಾಲಿ ಎಲ್ಲ. ಗಾಯ್ಸ್, ಅಲ್ಲಿ ಬಿಲ್ಡಿಂಗ್ ಕಾಣುತ್ತಲ್ಲ, ನಾವಿರೋದು ಆ ಬಿಲ್ಡಿಂಗ್. ಫಸ್ಟ್ ಇಯರ್, ನೆಕ್ಸ್ಟ್ ಈಗ ಸೆಕೆಂಡ್ ಇಯರ್ ಅಂದರೆ ಥರ್ಡ್ ಸೆಮ್ಮಿಗೆ ಇಲ್ಲಿ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ಯಾರೆ. ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಇನ್ನೂ ಹೇಳಿಲ್ಲ, ನೋಡಬೇಕು. A few moments later. ಗಾಯ್ಸ್, ಮೆಸೇಜಲ್ಲಿ ಮಂಡೇ ಬಾ ಅಂತ ಮೆಸೇಜ್ ಹಾಕ್ಯಾರೆ, ಅದಕ್ಕೆ ಇವತ್ತು ಹೋಗಿದ್ದೀವಿ. ಸೊ ಅಲ್ಲಿ ಹೋದ್ರೆ ಮತ್ತೆ ನಾಳೆ ಬಾ ಅಂತ ಕಳಿಸ್ತಾರೆ. ಕೊಡಂಗಿದ್ರೆ ಹೇಳ್ಬೇಕು, ಕೊಡಂಗಿದ್ರೆ ಆ ಡೇಟ್ ಪ್ರಕಾರ ಹೇಳ್ಬೇಕು. ಆ ಡೇಟಿಗೆ ಬರೀ ಕನ್ಫರ್ಮ್ ಕೊಡ್ತೀವಿ. ಮತ್ತೆ ಅಲ್ಲಿ ಹೋದ್ಮೇಲೆ ಇವತ್ತಾಗಲ್ಲ ನಾಳೆ ಬರ್ರಿ ಅಂತಾರೆ. ಸುಮ್ಮನೆ ಎಜುಕೇಷನ್ ಬಿಟ್ಟು ಬಿಸ್ನೆಸ್ ಆಗಿಬಿಡಿ, ಸ್ವಲ್ಪ ದುಡ್ಡಾದ್ರೂ ಸಿಗುತ್ತೆ. ಗಾಯ್ಸ್, ನಿನ್ನೆ ಆಸ್ಕ್ ಮೀ ಕ್ವಶನ್ ಅಂತ ಹಾಕಿದ್ದೆ ಇನ್ಸ್ಟಾದಲ್ಲಿ. ಎಲ್ಲರೂ ನಿಮ್ಮ ಹುಡುಗಿ ಯಾರು ಬ್ರೋ, ನಿಮ್ಮ ಹುಡುಗಿ ತೋರಿಸಿದ್ರು, ನಿಮ್ಮ ಹುಡುಗಿ ಫೋಟೋ ಹಾಕಿಬ್ರು ಅಂತೆಲ್ಲ ಬಂದಿದ್ದವು. ಸೊ ಅದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡು ಇವತ್ತು ನಮ್ಮ ಹುಡುಗಿನ ಮೀಟ್ ಹಾಕೊಂತೀನಿ. ಯಾಕಂದರೆ ಮಾರ್ಕ್ಸ್ ಕಾರ್ಡು ನನ್ನ ಹತ್ರ ಇತ್ತು ಅವ್ರದ್ದು. ಸೊ ಅದಕ್ಕೆ ಇವತ್ತು ಕಾಲಿದ್ದೆ, ಕೊಟ್ಟು ಬರೋಣ ಅಂತ ಹೊಟ್ಟೀನಿ. ಅಷ್ಟೇ. ಇವತ್ತು ವಿಡಿಯೋ ಯಾರು ನೋಡ್ತೀರಾ ನಿಮ್ಮ ಅದೃಷ್ಟ. ಎಲ್ಲಿ ಹೋಗ್ಬೇಕಂದ್ರೆ ಇದು ಹೇಳ್ತೀನಿ ಬನ್ನಿ. ಫಸ್ಟು ನಾವು ಬಂದಿದ್ದು ಬಾಗ್ಲೂರಿಗೆ. ಗಾಯ್ಸ್, ನಾವು ಹೋಗ್ಬೇಕಾಗಿರೋದು KR ಪುರಂ. 289G ಇದೆ ಬಸ್ಸು, 293F ಬಸ್ ನಂಬರು. ನೋಡಬೇಕು ಇಲ್ಲಿ ಬಾಗ್ಲೂರಲ್ಲಿ. ಗಾಯ್ಸ್, ಡೈರೆಕ್ಟ್ KR ಪುರಂಗೆ ಬಸ್ ಇಲ್ಲ ಅಂತೆ. ಸೊ ಎನ್ನೂರು ಕ್ರಾಸಿಗೆ ಹೋಗಬೇಕು. ಅದಕ್ಕೆ ನಾವು ಎನ್ನೂರು ಕ್ರಾಸ್ಗೆ ಟಿಕೆಟ್ ತೆಗೆಸಿ ಹೋಗ್ತಾ ಇದ್ವಿ. ನೆಕ್ಸ್ಟು ಅಲ್ಲಿ ಇಳಿದು KR ಪುರಂ ಬಸ್ಗೆ ಕಾಯ್ತಾ ಇದ್ವಿ. ಸೊ ಎಷ್ಟೊತ್ತಾದರೂ ಒಂದು ಬಸ್ಸು ಬರ್ತಾ ಇಲ್ಲ. ನೋಡೋಣ ಬರ್ತಾವೇನು ಅಂತ ಕಾಯ್ತಾ ಕುಂತಿದ್ವಿ ಗೈಸ್. ನೋಡಿ ನೋಡಿ ನಮಗೂ ಸಾಕಾಗೋಯ್ತು. ನೋಡೋಣ ಅಂತ ಏನು ಮಾಡೋಕ್ಕಾಗಲ್ಲ, ಮತ್ತು ನಿಮ್ಗಂತರೂ ತೋರಿಸ್ಲೇಬೇಕಲ್ಲ ಹುಡುಗಿನ ಅಂತಂದು ಕಾಯ್ತಾ ಕುಂತಿದ್ದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು.
ತುಂಬ ಹೊತ್ತು ಲೇಟ್ ಆದಮೇಲೆ ಅಂತೂ ಇಂತೂ ಒಂದು ಬಸ್ ಬಂತು. ಸೊ ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಕಂಡಿದ್ದು ಈ ಗೂಗಲ್ ಕಂಪ್ನಿ. ನೋಡಿ ಗೈಸ್, ಈ ಗೂಗಲ್ ಕಂಪ್ನಿ ಎಷ್ಟು ದೊಡ್ಡದಿದೆ. ಯಾರ್ಯಾರು ಫ್ಯೂಚರ್ ಇಂಜಿನಿಯರ್ಸ್ ಡ್ರೀಮ್ಸ್ ಇಟ್ಕೊಂಡಿದ್ದೀರ ಈಗಲೇ ನೋಡ್ಕೊಂಬಿಡಿ. ನಿಮ್ಮ ಕಂಪ್ನಿ ಈ ಥರ ಇದೆ. ಇದಕ್ಕೆ ಬರ್ಬೇಕಂದ್ರೆ ಎಫರ್ಟ್ ಹಾಕಿ. ಸೊ ಫೈನಲಿ ಕೆ ಆರ್ ಪುರಂ ಬಂದ್ವಿ. ಸೊ ಮೆಟ್ರೋ ಸ್ಟೇಷನಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡಿ ನಮ್ಮೂರಲ್ಲಿ ಏನಾದರೂ ಈ ಥರ ಏರೋದೇನು ಇತ್ತಂದರೆ ಒಂದು ವಾರದಲ್ಲಿ ನಮ್ಮ ಹುಡುಗರು ಕೆಡಿಸಿ ಹಾಕ್ಬಿಡ್ತು ಅಂತ ನನಗೆ ಗೊತ್ತು. ಸೊ ಹಂಗೆ ಸ್ವಲ್ಪ ಹೊತ್ತ ಅಡ್ಡಾಡ್ಕೊಂಡು ಬಂದು ಕೆಳಗಡೆ ಕೂರೋಣ ಅಂತ ಹೋಗಿದ್ವಿ. ಅಲ್ಲೇ ಸ್ಟೇಷನ್ ಕೆಳಗಡೆ ಕೂತ್ಕೊಂಡಿದ್ದೆ. ಸೊ ಅವಳೇ ಫೋನ್ ಮಾಡಿದ್ಲು, ನಾನೇ ಬರ್ತೀನಿ ಅಲ್ಲೇ ಇರು ಬರಬೇಡ ಅಂತಂದ್ಲು. ಅಣ್ಣ ಫುಲ್ ಖುಷಿಯಾಗಿಬಿಟ್ಟವನೇ. ಕ್ಯೂರಾಸಿಟಿ ಜಾಸ್ತಿ ಆಗ್ತಿದೆ ಗೈಸ್. ನಮ್ಮ ಹುಡುಗಿ ಬರ್ತಾಳೆ ಈಗ, ನೋಡ್ಬೇಕು ನಾನಂತರೂ. ನಿಮಗೂ ತೋರಿಸ್ಬೇಕು, ನೀವು ಕಾಯ್ತಾಯಿರಿ ಅರ್ಜೆಂಟಿಂದ. ಸೊ ಎಲ್ಲಿಗೂ ಹೋಗಬೇಡಿ. ಬಂದ್ಲು ಗೈಸ್, ಫುಲ್ಲು ಖುಷಿ. ಹುಡುಗಿ ಬಂದು ಗೈಸ್, ಫುಲ್ ಖುಷಿ ಆಗತ್ತದ. ಗೀಟ್ ಹಾಕಿ ಗೈಸ್, ಗೀಟ್ ಹಾಕಿ ಬಂದು ಈಗ ಫುಲ್ ಖುಷಿ. ಈಕೆ ನೋಡಿ ಗೈಸ್ ನಮ್ಮ ಹುಡುಗಿ. ಸಾರಿ ಗೈಸ್, ಹಂಗೆ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಹಂಗೆ ಮಾಡಿದೆ. ಯಾರು ಬೇಜಾರು ಮಾಡ್ಕೊಬೇಡಿ. ನಮ್ಮ ಮಾಮ ಮೀಟ್ ಆಗೋಣ ಬಾ ಅಂತಂದಿದ್ದ. ಸೊ ಅದಕ್ಕೆ ಮೀಟ್ ಹಾಕಂತ ಹೋಗಿದ್ದೆ. ಹೋಗ್ಬೇಕಾದ್ರೆ ಹಂಗೆ ಸ್ವಲ್ಪ ಮೆಟ್ರೋ ದಾಟ್ಕೊಂಡು ಊಟ ಮಾಡೋಣ ಅಂತ ಸೀದಾ ಈ ಹೋಟೆಲ್ ಕಡೆ ಹೋಗ್ತಾಯಿದ್ವಿ. ಸೊ ಹೋಟೆಲ್ಗೆ ಬಂದು ಊಟ ಆರ್ಡ್ರ್ ಮಾಡಿದ್ವಿ. ಸೊ ಊಟ ಮಾಡಬೇಕು, ಯಾರು ಕಣ್ಬಿಡಕ್ಕೆ ಹೋಗಬೇಡಿ, ಕಣ್ಣು ಮುಚ್ಕೊಳ್ಳಿ. ಊಟ ಮಾಡಿದ್ಮೇಲೆ ಒಂದು ಕಪ್ ಟೀ ಇಲ್ಲಾಂದರೆ ಯಾಕೋ ಊಟ ಮಾಡಿದ್ದಂಗೆ ಅನಿಸಲ್ಲ. ಅದಕ್ಕೆ ಒಂದು ಕಪ್ ಟೀ ಕುಡ್ಕೊಂಡು ಇಲ್ಲ ಮಾಮನ ಮಾತಾಡಿಸ್ಕೊಂಡು ಮತ್ತೆ ಬಿಟ್ಟೋಗೋಣ ಅಂತ ಬಂದ್ವಿ. ಸೊ ಮಾಮಿಗೆ ಇಲ್ಲಿಂದನೇ ಒಂದು ಬಾಯ್ ಹೇಳ್ಬಿಡೋಣ. ಟಾಟಾ ಮಾಡ. ಸೊ ಅಲ್ಲಿಂದ ಡೈರೆಕ್ಟ್ ಬಂದಿದ್ದು ಬಾಗ್ಲೂರಿಗೆ. ಗಾಯ್ಸ್ ಎಲ್ಲ ಮುಗಿಸಿ ಜಸ್ಟು ಪಿ ಜಿ ರೀಚ್ ಆದೆ. ಸೊ ಇವತ್ತಿನ ಸ್ಟೋರಿ ಇಷ್ಟ ಆಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.